ಎಲ್ಲರಿಗೂ ಅಕ್ಷಯ ತದಿಗೆ ದಿವಸ ಶುಭಾಶಯಗಳು. ಅಕ್ಷಯ ತದಿಗೆ ಏನ್ ಮಾಡ್ಬೇಕು ನಾವೆಲ್ಲ? ಬಂಗಾರ ತಗೋಬೇಕು. ಬಂಗಾರ ತಗೊಂಡು ಏನ್ ಮಾಡ್ಬೇಕು? ಅಕ್ಷಯ ಅಂದ್ರೆ ಅರ್ಥ ಏನು? ಅಕ್ಷಯ ಅಂದ್ರೆ ಯಾವುದು ಖರ್ಚಾಗುದಿಲ್ಲ, ಖಾಲಿ ಆಗುದಿಲ್ಲ, ಅದು ಅಕ್ಷಯ. ಬಂಗಾರ ಖರ್ಚಾಗತ್ತಾ? ಖಂಡಿತ. ದುಡ್ಡು ಖರ್ಚಾಗತ್ತೆ. ಆದ್ರೆ ಯಾವುದು ಖರ್ಚಾಗದು ಒಂದಿದೆ, ಅದೇನದು? ಏನದು ಖರ್ಚಾಗದೆ ಇರೋದು? ನಾವು ಮಾಡಿದ ಪುಣ್ಯ. ಪುಣ್ಯ ಏನ್ ಮಾಡ್ತೇವೆ? ಈ ಬಂಗಾರ ದುಡ್ಡು ಈ ಜನ್ಮಕ್ಕೆ ಬರ್ತದೆ. ನಿಜವಾದ ಅಕ್ಷಯ ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡಿದಾಗ, ಪುಣ್ಯ ಮಾಡಿದಾಗ ಅದು ಅನಂತ ಜನ್ಮಗಳಿಗೆ ಬರ್ತದೆ. ಕಾಯಕವೇ ಕೈಲಾಸ. ಆ ಪುಣ್ಯಕ್ಕೆ ಅಕ್ಷಯ ತದಿಗೆ ಅಂತ ಹೇಳುದು. ಅದನ್ನ ಈಗೇನು ವ್ಯಾಪಾರ ಮಾಡ್ಬಿಟ್ಟಿದ್ದಾರೆ, ಬಂಗಾರದ ವ್ಯಾಪಾರ. ನಿಜವಾಗಿ ನೋಡಿದ್ರೆ ಅಕ್ಷಯ ತದಿಗೆ ದಿವಸ ಪುಣ್ಯ ಮಾಡ್ಬೇಕು ಅಂತ, ಪುಣ್ಯದ ಕಾರ್ಯ ಮಾಡ್ಬೇಕು ಅನ್ನೋದು ಅಕ್ಷಯ ತದಿಗೆ ಮಹತ್ವ. ಅಕ್ಷಯ ತದಿಗೆ ಒಂದು ಕಥೆ ಇದೆ, ಕೇಳಿದಿರಾ ಅಕ್ಷಯ ತದಿಗೆ ಬಗ್ಗೆ? ಅಕ್ಷಯ ತದಿಗೆ ಹೇಗೆ ಬಂತು ಅಂತ. ದ್ರೌಪದಿ ಮತ್ತು ಪಾಂಡವರು ಕಾಡಿಗೆ ಹೋಗ್ತಾರೆ. ದುರ್ಯೋಧನ ಕಾಡಿಗೆ ಕಳಿಸ್ತಾನೆ. ಈಗ ದ್ರೌಪದಿಗೆ ಯೋಚನೆ ಹತ್ಬಿಡ್ತದೆ, ಏನು ಕಾಡಲ್ಲಿದ್ದಾರೆ ಅವರು, ಅರಮನೆಯಲ್ಲಿಲ್ಲ, ಅಡಿಗೆ ಮಾಡ್ಲಿಕ್ಕೆ ಏನೂ ಇಲ್ಲ, ಪಾತ್ರೆ ಇಲ್ಲ. ಈಗ ಅವ್ರಿಗೆ ಪಾಂಡವರು ನೋಡ್ಲಿಕ್ಕೆ ಜನ ಬರ್ತಾರೆ, ದಿನಕ್ಕೊಂದು 100,000 ಜನ ಬರ್ತಾ ಇದ್ದಾರೆ. ದ್ರೌಪದಿ ಏನ್ ಮಾಡ್ತಿದ್ರು? ಅರಮನೆ ಇದ್ದಾಗ ಬಂದ ಪ್ರತಿಯೊಬ್ಬರಿಗೂ ಊಟ ಬಡಿಸ್ತಾ ಇದ್ರು. ಯಾರು ಹಸ್ತು ಹೋಗಿಲ್ಲ. ಅದು ನಮ್ಮ ಸಂಸ್ಕೃತಿ. ಯಾರಿಗೂ ಊಟ ಸಮಯಕ್ಕೆ ಬಂದವರಿಗೆ ಅತಿಥಿ ದೇವೋಭವ ಅಂತ, ಅತಿಥಿಗಳಿಗೆ ಒಂದು ಊಟ ಮಾಡಿ ಕಳ್ಸೋದು. ಇಲ್ಲಿ ಕಾಡಲ್ಲಿ ಏನ್ ಮಾಡೋದು? ಕಾಡಲ್ಲಿ ಏನೂ ಇಲ್ಲ. ಈ ಕಡೆ ಬನ್ನಿ, ಮುಂದ್ ಬನ್ನಿ, ಅವ್ರು ಹಿಂದಿದಾರಲ್ಲ. ಕಾಡಲ್ಲಿ ಏನೂ ಇಲ್ಲ. ಅವಳಿಗೆ ಬಹಳ ಬೇಜಾರಾಗುತ್ತೆ. ಅತಿಥಿಗಳ ಸೇವೆ ಮಾಡೋದು ಧರ್ಮ, ಅಧರ್ಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅವಳಿಗೆ ಒಂದು ಅಕ್ಷಯ ಪಾತ್ರೆ ಅಂತ ಕೊಡ್ತಾನೆ. ಆ ಅಕ್ಷಯ ಪಾತ್ರೆ ವಿಶೇಷ ಅಂದ್ರೆ ಅದ್ರಲ್ಲಿ ಅಡಿಗೆ ಮಾಡಿದ್ರೆ 100 ಜನ ಬರ್ಲಿ, 1000 ಜನ ಬರ್ಲಿ, 10,000 ಜನ ಬರ್ಲಿ, ಎಲ್ರಿಗೂ ಊಟ ಆಗೋದು. ಎಲ್ಲಿವರೆಗೆ? ಕಡೆಗೆ ದ್ರೌಪದಿ ಊಟ ಮಾಡುವವರಿಗೆ. ಅವ್ರು ಊಟ ಮಾಡಿದ್ರೆ 5 ನಿಮಿಷ ಆಗೋದು ಕೆಲಸ. ಇದು ನಮ್ಮ ಸಂಸ್ಕೃತಿ. ಬಂದವರಿಗೆ ಮೊದಲು ಬಡಿಸಿ ಕಡೆಗೆ ನಾವು ಊಟ ಮಾಡುದು ಅದು ನಮ್ಮ ಸಂಸ್ಕೃತಿ. ಅಕ್ಷಯವಾಯ್ತು. ಏನು? ಆ ಅಡಿಗೆ ಮಾಡಿದ್ದು ಅಕ್ಷಯ ಆಯ್ತು. ಅಕ್ಷಯ ಅಂದ್ರೆ ಅದು ಕೊರತೆ ಇಲ್ಲ ಅಂತ. ಅದು ನಿಜವಾದ ಅಕ್ಷಯ ಪಾತ್ರೆ ಯಾಕೆ ಬಂದದ್ದು? ಅವಳು ನನ್ನ ಮತ್ತು ನನ್ನ ಗಂಡನಿಗೆ ಊಟ ಬೇಕಂತ ಕೇಳಿಲ್ಲ. ಬಂದವರಿಗೆ, ಅತಿಥಿಗಳಿಗೆ, ನನ್ನ ಧರ್ಮ ಕಾರ್ಯಕ್ಕೆ ಅದಕ್ಕೆ ಸಹಾಯ ಬೇಕು ಅಂತ ಕೇಳಿದ್ಲು. ಸೊ ಹಾಗಾಗ್ಬಿಟ್ಟು ಅಕ್ಷಯ ತದಿಗೆ ಏನೇ ಧರ್ಮ ಕಾರ್ಯ ಮಾಡಿದ್ರೆ ಭಗವಂತ ನಿಮ್ಗೆ ಅನಂತವಾಗಿ ಕೊಡ್ತಾನೆ. ಧರ್ಮ ಕಾರ್ಯದ ಪುಣ್ಯ ಫಲ ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳು. ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೆ ಅಕ್ಷಯ ತದಿಗೆ ಅಂತ ಹೇಳಿ ಅಕ್ಷಯವಾಗ್ತದೆ ನಾವು ಮಾಡಿದ್ದು ಅಂತ. ಸಂಪಾದನೆ ಮಾಡಿದ್ದು ಬಂಗಾರ ದುಡ್ಡು ಮುಗೀತು. ನಾವೇನು ಹೊತ್ಕೊಂಡು ಹೋಗಕ್ಕಾಗಲ್ಲ. ನಾವು ಹೋದಾಗ ಬರೋದು ನಮ್ಮೊಟ್ಟಿಗೆ ಬರೋದು ನಾವು ಮಾಡಿದ ಧರ್ಮ. ಅದಕ್ಕೋಸ್ಕರ ಅಕ್ಷಯ ತದಿಗೆ ಅಂತ. ಅದನ್ನ ಈಗೇನ್ ಮಾಡಿದ್ದಾರೆ? ಏನೋ ವ್ಯಾಪಾರ ಮಾಡಿದ್ದಾರೆ, ಬಂಗಾರದ ವ್ಯಾಪಾರ ಮಾಡಿದ್ದಾರೆ. ನಿಜವಾದ ಅಕ್ಷಯ ತದಿಗೆ ಅಂದ್ರೆ ಅದು.